ಕಾರಿನಲ್ಲಿ ಬಾಂಬ್ ಸ್ಫೋಟ ಪ್ರಕರಣ ಭೇದಿಸಿದ ಪೊಲೀಸರು. ಜೀವಂತ ಕಚ್ಚಾ ಬಾಂಬ್ನನ್ನು ನಿರ್ಜನ ಪ್ರದೇಶದಲ್ಲಿ ಯಶಸ್ವಿ ಸ್ಫೋಟ. ತುಮಕೂರಿನ ಸೋಕೋ ಟೀಮ್ಗೆ ಎಸ್ಪಿ ಅಶೋಕ್ರಿಂದ ಪ್ರಶಂಸೆ. ಕಳೆದ ಭಾನುವಾರ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಕಳ್ಳಂಬೆಳ್ಳದ ಜೋಗಿಹಳ್ಳಿ ಬಳಿ ಕಾರ್ ಸ್ಫೋಟಗೊಂಡಿದ್ದು ಯುವಕ ಸಜೀವ ದಹನಗೊಂಡಿದ್ದ. ಈ ಪ್ರಕರಣದ ತನಿಖೆಯನ್ನ ನಡೆಸಿದ ಪೊಲೀಸರು ಇದೀಗ ಸ್ಫೋಟಕವನ್ನ ಪೂರೈಸಿದ ಆರೋಪಿಯನ್ನ ಪತ್ತೆ ಹಚ್ಚಿದ್ದು ಮತ್ತಷ್ಟು ಮಂದಿಗೆ ಅಕ್ರಮವಾಗಿ ಕಚ್ಚಾ ಬಾಂಬ್ ಪೂರೈಕೆ ಮಾಡುವ ಸಂಗತಿಯು ಬೆಳಕಿಗೆ ಬಂದಿದೆ. ಹೌದು, ಜೂನ್ 27ರಂದು ಪ್ರೇಯಸಿಗೆ ಚಾಕುವಿನಿಂದ ಚುಚ್ಚಿ ಹಲ್ಲೆ ನಡೆಸಿ ಕೊಲೆ ಮಾಡಲು ಯತ್ನಿಸಿದ್ದ. ಅಲ್ಲದೆ ತನ್ನ ಬಳಿ ಬಾಂಬ್ ಇದೆ ಎಂದು ಹೆದರಿಸಿದ್ದ. ತಕ್ಷಣ ಎಚ್ಚೆತ್ತ ಚಾಲಕ ತುಮಕೂರು ಶಿರಾ ರಾಷ್ಟ್ರೀಯ ಹೆದ್ದಾರಿ 48ರ ಜೋಗಿಹಳ್ಳಿ ಗ್ರಾಮದ ಸಮೀಪದಲ್ಲಿ ಕಾರನ್ನ ನಿಲ್ಲಿಸಿದ್ದಾನೆ. ಆದರೆ ಚಾಲಕ ಪ್ರವೀಣ್ ಸಮಯ ಪ್ರಜ್ಞೆಯನ್ನ ಮೆರೆದಿದ್ದು ಬಾಂಬ್ ಅನ್ನ ಆರೋಪಿ ಕೈಯಿಂದ ಕಿತ್ತು ಹೊರಗೆಸೆದಿದ್ದಾನೆ. ಆದರೆ ನಾಗೇಂದ್ರ ಮತ್ತೊಂದು ಬಾಂಬ್ ತೆಗೆದು ಸ್ಫೋಟಿಸಲು ಯತ್ನಿಸಿದ್ದು ಕ್ಷಣಾರ್ಧದಲ್ಲಿಯೇ ಭಾರೀ ಸ್ಫೋಟ ಸಂಭವಿಸಿದೆ. ಇದರ ಪರಿಣಾಮ ಕಾರು ಸಂಪೂರ್ಣ ಬೆಂಕಿಗಾಹುತಿಯಾಗಿ ಆರೋಪಿ ನಾಗೇಂದ್ರ ಕಾರಿನಲ್ಲಿ ಸಜೀವ ದಹನಗೊಂಡು ಮೃತಪಟ್ಟಿದ್ದಾನೆ. ಇನ್ನು ಈ ಘಟನೆ ಸಂಬಂಧ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು, ಬಾಂಬ್ ನಿಷ್ಕ್ರಿಯ ದಳ, ಎಫ್ಎಸ್ಎಲ್ ಹಾಗೂ ಇತರೆ ತಜ್ಞರ ತಂಡ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದೆ. ಸ್ಥಳದಲ್ಲಿದ್ದ ಮತ್ತೊಂದು ಕಚ್ಚಾ ಬಾಂಬ್ ಅನ್ನ ಸುರಕ್ಷಿತವಾಗಿ ವಶಪಡಿಸಿಕೊಂಡು ಕೋರ್ಟ್ನ ಅನುಮತಿ ಪಡೆದು ನಿರ್ಜನ ಪ್ರದೇಶದಲ್ಲಿ ಯಶಸ್ವಿಯಾಗಿ ಸ್ಫೋಟಗೊಳಿಸಲಾಯಿತು. ಇನ್ನು ಈ ಪ್ರಕರಣದ ತನಿಖೆಗೆ ಡಿವೈಎಸ್ಪಿ ಬಿಕೆ ಶೇಖರ್ ಹಾಗೂ ಸಿಪಿಐ ಡಿಜಿ ಶ್ರೀನಿವಾಸ್ ನೇತೃತ್ವದಲ್ಲಿ 3 ವಿಶೇಷ ತಂಡಗಳನ್ನು ರಚಿಸಲಾಗಿತ್ತು. ತನಿಖೆಯ ವೇಳೆ ಆರೋಪಿ ನಾಗೇಂದ್ರನ ಸ್ವಗ್ರಾಮ, ಅವನು ವಾಸವಿದ್ದ ಸ್ಥಳಗಳು ಹಾಗೂ ಹಲವು ಪ್ರದೇಶಗಳಲ್ಲಿ ಮಾಹಿತಿಯನ್ನ ಸಂಗ್ರಹಿಸಲಾಗಿತ್ತು. ಅಲ್ಲದೆ ಪಾಗಲ್ ಪ್ರೇಮಿ ನಾಗೇಂದ್ರ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಚಂದಾವರ ಗ್ರಾಮದ ಜಾರ್ಜ್ ನಿಕ್ಲೋ ಫರ್ನಾಂಡಿಸ್ ಎಂಬಾತನಿಂದ ಕಚ್ಚಾ ಬಾಂಬ್ ಖರೀದಿಸಿದರ ಬಗ್ಗೆ ತುಮಕೂರಿನ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಇನ್ನು ತನಿಖೆಗೆ ಇಳಿದ ಪೊಲೀಸರು ಕಚ್ಚಾ ಬಾಂಬ್ ಕೊಟ್ಟ ಜಾರ್ಜ್ ನಿಕ್ಲೋ ಫರ್ನಾಂಡಿಸ್ನನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಅಲ್ಲದೆ ಈ ಸಂಬಂಧ ಅಂಕೋಲಾ ಪೊಲೀಸ್ ಠಾಣೆಯಲ್ಲಿಯೂ ಪ್ರತ್ಯೇಕ ಪ್ರಕರಣ ದಾಖಲಾಗಿದ್ದು ಸ್ಫೋಟಕಗಳ ಅಕ್ರಮ ಜಾಲದ ಕುರಿತು ಪೊಲೀಸರು ಮತ್ತಷ್ಟು ತನಿಖೆಯನ್ನ ಮುಂದುವರೆಸಿದ್ದಾರೆ. ಇನ್ನು ಬಾಂಬ್ ಸ್ಫೋಟ ಪ್ರಕರಣವನ್ನ ಯಶಸ್ವಿಯಾಗಿ ನಿರ್ವಹಿಸಿದ ಸೋಕೋ ಟೀಮ್ರನ್ನ ಎಸ್ಪಿ ಅಶೋಕ್ ವೆಂಕಟ್ ಅಭಿನಂದಿಸಿ ಪ್ರಶಂಸಾ ಪತ್ರವನ್ನ ನೀಡಿದ್ರು. 2026ರಲ್ಲಿ ಮಧ್ಯಾಹ್ನ ಸುಮಾರು ನಮಗೆ ಅರೌಂಡ್ 2 ಗಂಟೆಗೆ ಒಂದು ಮಾಹಿತಿ ಬಂದಿರುತ್ತೆ ಕಲ್ಲಂಬೆಲ್ಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ. ದಟ್ ಒಂದು ಕಾರು ಬೆಂಕಿ ಹಚ್ಕೊಂಡು ಬರ್ನ್ ಆಗ್ತಾ ಇದೆ, ಅದರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಇರುವ ಸಾಧ್ಯತೆ ಇದೆ ಅಂತ ನಮಗೆ ಮಾಹಿತಿ ಬಂದಿರುತ್ತೆ. ಸೊ ಇಮಿಡಿಯೇಟಾಗಿ ನಾವು ಫೈರ್ ಫೋರ್ಸ್ನ ಅಲರ್ಟ್ ಮಾಡಿ ಪೊಲೀಸರು, ಲೋಕಲ್ ಕಲ್ಲಂಬೆಲ್ಲ ಪೊಲೀಸರು ಸ್ಪಾಟ್ಗೆ ರೀಚ್ ಆಗ್ತಾರೆ. ಸ್ಪಾಟ್ ರೀಚ್ ಆಗಿ ನೋಡುವಾಗ ಅದರಲ್ಲಿ ಒಬ್ಬ ವ್ಯಕ್ತಿ ವೆಹಿಕಲ್ ಪೂರ್ತಿ ಬರ್ನ್ ಆಗಿಬಿಟ್ಟು ಅದರಲ್ಲಿ ಒಬ್ಬ ವ್ಯಕ್ತಿ ಗುರುತಿಸೋಕ್ಕೆ ಸಾಧ್ಯವಿಲ್ಲದಂಥ ರೀತಿಯಲ್ಲಿ ಬರ್ನ್ ಆಗಿ ಕಾರಲ್ಲಿ ಬಿದ್ದಿರ್ತಾರೆ. ಸೊ ಇಮಿಡಿಯೇಟಾಗಿ ನಾವು ಸೀನಿಗೆ ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ನೆಲ್ಲನೂ ಕರ್ಕೊಳ್ತೀವಿ. ನಾವು ಮತ್ತು ನಮ್ಮ ಅಡಿಷನಲ್ ಎಸ್ ಪಿ ಅವರು ಸಹ ನಾವು ಸ್ಪಾಟ್ಗೆ ವಿಸಿಟ್ ಮಾಡಿರ್ತೀವಿ. ಸೊ ಅಲ್ಲಿ ಹೋದ ತಕ್ಷಣ ನಮಗೆ ತಿಳಿದು ಬಂದಿರೋದೇನೆಂದರೆ ಆ ಗಾಡಿ KA 47A 1322 ಸ್ವಿಫ್ಟ್ ಡಿಸೈರ್, ಈ ಯೆಲ್ಲೋ ಬೋರ್ಡ್ ಕಾರ್ ಅದು. ಸೊ ಉಬರ್ ಇಂಟರ್ಸಿಟಿ ಇದರಲ್ಲಿ ಅದು ಹೋಗ್ತಾ ಇತ್ತು. ಸೊ ಅದರಲ್ಲಿ ಇರುವ ಡ್ರೈವರ್ ಪ್ರವೀಣ್ ಮತ್ತು ಇನ್ನೊಬ್ಬ ಪ್ಯಾಸೆಂಜರ್ ರಮ್ಯಾ ಅನ್ನೋ ಲೇಡಿ ಮತ್ತು ಮೃತ ನಾಗೇಂದ್ರ ಅನ್ನೋರು ಇದ್ದಾರೆ ಅಂತ ಪತ್ತೆ ಆಗುತ್ತೆ. ಸೊ ಅದರಲ್ಲಿ ಈ ಹುಡುಗಿ ಏನಿದ್ದಾರೆ ರಮ್ಯಾ ಅನ್ನೋರು, ಅವರನ್ನು ಅಲ್ಲೇ ಒಬ್ಬ ವ್ಯಕ್ತಿ ಬೈಕಲ್ಲಿ ಕೂತ್ಕೊಂಡು ನಿಯರ್ ತುಮಕೂರು ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿರೋದು ನಮಗೆ ಮಾಹಿತಿ ತಿಳಿದು ಬಂದಿರುತ್ತೆ. ಸೊ ಅದ್ರ ಜೊತೆಗೆ ಪ್ರವೀಣ್ ಡ್ರೈವರ್ ಏನಿದ್ದಾರೆ ಅವರು ಅಲ್ಲೇ ಸ್ಪಾಟಲ್ಲಿ ಇರ್ತಾರೆ. ಅವ್ರ ಜೊತೆ ನಾವು ಮಾಹಿತಿ ತಿಳ್ಕೊಳ್ಳುವಾಗ
ನಮಗೆ ತಿಳಿದು ಬಂದಿರೋದೇನೆಂದರೆ ಇವರು ಬ್ಯಾಂಗ್ಳೂರ್ ಜಯನಗರ ಏರಿಯಾಯಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಅಂಕೋಲಾ ಹೋಗ್ತಾ ಇರ್ತಾರೆ. ಅಂಕೋಲಾಗೆ ಕ್ಯಾಬ್ ಬುಕ್ ಮಾಡಿರ್ತಾರೆ. ಸೊ ಆ ಮಾರ್ಗ ಮಧ್ಯದಲ್ಲಿ ಇವರು ಜಗಳ ಮಾಡಿಕೊಂಡು ಈ ನಾಗೇಂದ್ರ ಅನ್ನೋರು ಈ ಹುಡುಗಿ ಮೇಲೆ ಚಾಕುವಿಂದ ಹಲ್ಲೆ ಮಾಡಿರ್ತಾರೆ. ತಲೆ ಮೇಲೆ ಮತ್ತು ಎಡಗೈ ಮೇಲೆ, ಆರ್ಮ್ ಮೇಲೆ, ರೆಟ್ಟ ಮೇಲೆ ಚಾಕು ಏಟಾಗಿರುತ್ತೆ. ಅದರ ಜೊತೆಗೆ ಇವ್ರ ಹತ್ರ ನಾಡಾ ಎಕ್ಸ್ಪ್ಲೋಸಿವ್ಸ್, ಕಂಟ್ರಿ ಎಕ್ಸ್ಪ್ಲೋಸಿವ್ಸಿಂದ ಒಂದು ಸ್ಫೋಟಕ ಸಂಭವಿಸಿದೆ ಅಂತ ಅಲ್ಲಿ ನಮಗೆ ಅವರು ಹೇಳ್ತಾರೆ ಡ್ರೈವರ್. ಆಮೇಲೆ ಅವರು ಅಲ್ಲೇ ಪಕ್ಕದಲ್ಲಿ ಒಂದು ಕಡೆ ಈ ಕಂಟ್ರಿ ಎಕ್ಸ್ಪ್ಲೋಸಿವ್ಸ್ ಬಿದ್ದಿರೋದು ಜಾಗನೂ ತೋರಿಸ್ತಾರೆ. ಸೊ ಇಮಿಡಿಯೇಟಾಗಿ ನಾವು ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡನ್ನು ಕರೆಸ್ಕೊಳ್ತೀವಿ ಮತ್ತು ಅದ್ರ ಜೊತೆಗೆ ಬ್ಯಾಂಗ್ಳೂರಿಂದ ಫೋರೆನ್ಸಿಕ್ ತಜ್ಞರನ್ನು ಸಹ ಕರೆಸ್ಕೊಂಡಿದ್ದೀವಿ. ಸೊ ಇಮಿಡಿಯೇಟಾಗಿ ನಾವು ಆ ಸೀನ್ ಆಫ್ ಕ್ರೈಮನ್ನು ಸೆಕ್ಯೂರ್ ಮಾಡಿಕೊಂಡು ಅಲ್ಲಿ ನಡೆದಿರೋ ಘಟನಾ ಆಧಾರದ ಮೇಲೆ ರಮ್ಯಾ ಅನ್ನೋ ಹುಡುಗಿ ಕಡೆಯಿಂದ, ವಿಕ್ಟಿಮ್ ಕಡೆಯಿಂದ ಕಂಪ್ಲೇಂಟ್ ತೊಗೊಂಡು 122 ಸಬ್ ಕ್ಲಾಸ್ 26 ಸೆಕ್ಷನ್ 109 BNS ಅಟೆಂಪ್ಟ್ ಟು ಮರ್ಡರ್ ಮತ್ತು ಸೆಕ್ಷನ್ 3 and 4 ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಆ್ಯಕ್ಟ್ 1908 ಅಡಿಯಲ್ಲಿ ಒಂದು FIR ಮಾಡಿಕೊಳ್ಳಲಾಗಿದೆ. ಇನ್ನು ಪ್ರೇಯಸಿಯ ಕಿಡ್ನಾಪ್, ಬಾಂಬ್ ಸ್ಫೋಟ ಪ್ರಕರಣದ ತನಿಖೆಯಿಂದಾಗಿ ಅಕ್ರಮ ಸ್ಫೋಟಕ ಪೂರೈಕೆ ಜಾಲವನ್ನ ಭೇದಿಸಿದ್ದು, ಕಚ್ಚಾ ಬಾಂಬ್ ಪೂರೈಸಿದ್ದವರನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದು ವ್ಯಾಪಕ ತನಿಖೆ ಮುಂದುವರೆಸಿದ್ದಾರೆ. ಇನ್ನು ಮತ್ತಷ್ಟು ತನಿಖೆಯಿಂದ ಸತ್ಯ ಹೊರಬರ್ತಾವಾ ಇಲ್ವಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ದರ್ಶನ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.